ಸರ್ ಶನಿವಾರ ಬೆಳಿಗ್ಗೆ 9 ಗಂಟೆಗೆ ಮನೆ ಬಿಟ್ಟು ಹೋದರು. ಸ್ಕೂಲ್ಗೆ ಹೋದಾದ್ಮೇಲೆ ಗಾಡೀಲಿ ಹೋಗಿದ್ರು. ಅಲ್ಲಿ ನಾವು ಸ್ಕೂಲ್ ವಿಚಾರಿಸಿದಾಗ 12 ಗಂಟೆ 6 ನಿಮಿಷಕ್ಕೆ ಅವ್ರು ಹೊರಗಡೆ ಬಂದಿದ್ದರು. ಆಮೇಲೆ ಎಲ್ಲೋದ್ರು ಅಂತ ಹುಡುಕ್ಬೇಕಾದ್ರೆ ನಮಗೆ ಫೋನ್ ಮಾಡಿದೆ, 1:15ಗೆ ಸ್ವಿಚ್ ಆಫ್ ಆಗಿದ್ದು ಮೊಬೈಲು. ಆಮೇಲೆ ನಾನು ಹುಡುಕೊಂಡು ಹೋದೆ, ಎಲ್ಲಿದ್ರು ಏನಕ್ಕೆ ಯಾವುದೇ ಕಾರಣಕ್ಕೂ ನನ್ನ ಮಗನ ನನ್ನ ಬಿಟ್ಟು 1 ಅವರ್ ಇರ್ತಿರಲಿಲ್ಲ ಅವರು. ಹಂಗಾಗಿ ಹುಡುಕೊಂಡು ಹೋದಾಗ ಎಲ್ಲಲ್ಲಿ ಇಡೀ ಮೇಲ್ಕೋಟೆ ಹುಡುಕ್ದೆ ಎಲ್ಲೂ ಸಿಗಲಿಲ್ಲ. ತಿರ್ಗಿ ನಾನು ರಿಟರ್ನ್ ಊರಿಗೆ ಬಂದಾದಮೇಲೆ ಪೊಲೀಸ್ನವರು ನಮ್ಮ ಮಾವಂಗೆ ಫೋನ್ ಹಾಕಿದಂತೆ, ನಿಮ್ಮ ಗಾಡೀಲಿ ನಿಂತಿದೆ ಬಂದು ಯಾರು ಏನು ಅಂತ. ಶನಿವಾರನೇ. ಆವಾಗ ತಿರ್ಗಿ ಹೋದೋ ನಾವು ಅಲ್ಲಿಗೆ ಮಧ್ಯಾಹ್ನ ಒಂದು 2:30 2:45ಗೆ ಹೋಗಿ ಸ್ಪಾಟಲ್ಲೆಲ್ಲ ಅವರು ಪೊಲೀಸ್ನವ್ರು ಬಂದು ನಾವು ಬಂದು ಎಲ್ಲ ಇದು ಮಾಡ್ದೋ. ಗಾಡಿ ತಗೊಂಡು ಸ್ಟೇಷನ್ಗೆ ಆಗಿದೆ ಕಂಪ್ಲೇಂಟ್ ಕೊಟ್ಟು ನಾವು FIR ಮಾಡೋಕ್ಕೆ 6 ಗಂಟೆ ತಗೊಂಡ್ರು. ಮಿಸ್ಸಿಂಗ್ ಕೇಸ್ ಆಗೋಕ್ಕೆ 6 ಗಂಟೆ ಆಯಿತು. ಅದನ್ನು ನೈಟ್ FIR ಕಾಪಿ ನಮಗೆ ಕೊಡಲಿಲ್ಲ. ರಾತ್ರಿ 12 ಗಂಟೆ ಗಂಟು ಅಲ್ಲೇ ಇದ್ದೆವು ನಾವು. ತಿರ್ಗಾ ಮಾರನೆಗೆ ಬಂದು ಇದು ಮೊಬೈಲ್ ನಂಬರ್ ತೆಗಿಸೋಕೆ ಅಂದರೆ ಟ್ರೇಸಿಂಗ್ ಹಾಕಬೇಕು ಅಂದ್ಬಿಟ್ಟು ಅವತ್ತು ಬೆಳಿಗ್ಗೆನೇ ಹಾಕಿಸ್ತೀವಿ ಅಂತ ಹಾಕ್ಸಿದ್ರು. ಅದು ಫುಲ್ ಡೇ ಮಾರನೆಗೂ 12 ಗಂಟೆ ಕೊಡ್ತೀನಿ ಅಂದ್ರೆ 3 ಗಂಟೆ ಆದರೂ ಕೊಡಲಿಲ್ಲ. ನಿರ್ಲಕ್ಷ್ಯ ಸರ್, ಅಯ್ಯಪ್ಪ ಭಾರಿ ನಿರ್ಲಕ್ಷ್ಯ. ಕೇಳಿದ್ರೆ ಏನೋ ಒಂಥರ ಎಲ್ಲೋ ಇರಬೇಕು, ಎಲ್ಲೋ ಹೋಗಿರ್ಬೋದು, ವೆಯ್ಟ್ ಮಾಡಿ ಯಾರು ಇದು ಅನುಮಾನ ಇದ್ರೆ ಹೇಳಿ ವಿಚಾರಿಸೋಣ. ನಮಗೆ ಅನುಮಾನ ಹುಡುಗ ಅನುಮಾನ ಬರೋಕ್ಕೆ ಚಾನ್ಸಸ್. ನಮ್ಮ ಅಕ್ಕ ಅಂತ ಮಾತಾಡಿಸ್ತಿದ್ದ. ಇಲ್ಲೊಂದು ಸ್ವಲ್ಪ 2 ಬೀದಿ ದೂರ, 100 ಮೀಟರ್ ಅಷ್ಟೇ ಸರ್. ಮಾಮೂಲಿ ಒಂದೇ ಊರವರಲ್ವ ಸರ್ ನಾವು. ಅಕ್ಕ ಅಂತ ಮಾತಾಡ್ತಾರೆ. ನಮ್ಮನ ಅಣ್ಣ ಅನ್ನನು ಮನೆಗೆ ಅಂದ್ರೆ ಪರಿಚಯ ಮನೆಗಿನ ಫ್ರೆಂಡ್ಶಿಪ್ ಏನು ಮಾಮೂಲಿ ಮಾತಾಡ್ಸೋ ರೋಡ್ರಲ್ಲೆಲ್ಲ ಸಿಕ್ತಾಗ ಅಣ್ಣ ಇದ ಕಣ ನಾನು ಅಕ್ಕ ಅಂತಲೇ ಕರಿತಿದ್ದವನು. ಅಲ್ಲಿ ಕಾಲೇಜ್ ಬಂದ್ಮೇಲೆ ಲಾಸ್ಟ್ ಕಾಲ್ ಅವನದೇ ಅಂತ ಫೋನ್ ಬಂತು ಅಂತ ಏನೋ ಸ್ಕೂಲಿಂದ ಹೋದ್ರ. ಫೋನ್ ಬಂದಾದ್ಮೇಲೆ ಮಾಮೂಲಿ ಬರ್ತಾ ಇರ್ಬೇಕಾದ್ರೆ ಫೋನ್ ಬಂದಿರೋದು. ಡ್ಯೂಟಿ 12 ಗಂಟೆ ಶನಿವಾರ ಹಾಫ್ ಡೇ ಮುಗ್ದೈತೆ. 12 ಗಂಟೆ 6 ನಿಮಿಷಕ್ಕೆ ಹೊರಗಡೆ ಬಂದವರು ಅವರು. ಆನ್ ದ ವೇ ಬರುವಾಗ ಫೋನ್ ಬಂದಿರೋದು. ಅಲ್ಲಿ ಏನಾಗದೆ ಅಂತ ಗೊತ್ತಿಲ್ಲ. ಈಗ ಕೊನೆಯದಾಗಿ ಅವನೇ ಏನಾದ್ರು ಫೋನ್ ಮಾಡಿದ್ರೆ ಡೌಟ್ ಅವನ ಮೇಲೆ ಅಂತ ನಿಮಗೆ? ಅವನೇ ಫೋನ್ ಮಾಡಿದ್ರೆ ಅವನೇ ಡೌಟು. ಈಗಾಗಲೇ ಅಪ್ ಸ್ಟ್ಯಾಂಡಿಂಗ್ ಆಗೋನು. ಮೊಬೈಲ್ ಊರಲ್ಲಿಲ್ಲ. ಏನು ಕೆಲಸ ಮಾಡ್ತಿದ್ದ? ಮಾಮೂಲಿ ಅದೆಲ್ಲ ಮೈಸೂರು ಕೆಲಸಕ್ಕೆ ಹೋಗ್ತೀನಿ ಅಂತ ಹೋಗ್ತಿದ್ದ. ತಿರ್ಗಾ ವ್ಯವಸಾಯ ಮಾಡ್ತಿದ್ದ. ಅವರಪ್ಪ ಒಬ್ಬವನೇ, ಅವ್ರನ್ನ ಈಗ ಖತರ್ನಾಕ್ ಅಪ್ಪ. ಅವ್ರ ಅಪ್ಪನೂ ಈಗ ಸ್ಟೇಷನ್ಗೇನೋ ಕೊಂಡಿಸ್ಕೊಂಡಿದ್ದಾರಂತೆ. ಅಪ್ ಆ್ಯಂಡ್ ಡೌನ್ ಮಾಡ್ತಿದ್ದಂತೆ. ನೆನ್ನೆ ಈ ಬಾಡಿ ಸಿಕ್ಕಾದ್ಮೇಲೆ, ಬಾಡಿ ಸಿಗುತ್ತೆ ಅಂತ ಗೊತ್ತಾದ್ಮೇಲೆ ಯಾವಾಗಿಂದ ಕಾಣಿಸ್ತಾ ಇಲ್ಲ ಅವನು. ಬಾಡಿಯಲ್ಲಿ ನಾವು ಸಿಕ್ತು ಒಂದು ಏಟ್ಗೆ ಅಲ್ಲಿಂದ ಸ್ವಿಚ್ ಆಫ್. ಅವ್ರ ಅಪ್ಪನಿಗೇನೆ ಮೆಸೇಜ್ ಕಳಿಸಿದ್ನಂತೆ, ನನ್ನ ಹುಡುಕ್ಬೇಡಿ, ನಮ್ಮ ಅಕ್ಕನ ಮದುವೆ ಮಾಡಿಬಿಡಿ, ಏನು ನಾನು ತಪ್ಪು ಮಾಡಿಬಿಟ್ಟಿದ್ದೀನಿ ಅಂತ. ಆ ಹುಡುಗನ ಮೇಲೆ ಹತ್ರ ಯಾರು ಡೌಟ್ ಬಂದಿತ್ತು ಏನಾದ್ರು? ಒಳ್ಳೆ ಯಾವುದು ಇಲ್ಲ ಸರ್, ಎಲ್ಲಾರನ್ನೂ ಅಕ್ಕ ಅಮ್ಮ ಅತ್ತೆ ಅಂತ ಎಲ್ಲ ಚೆನ್ನಾಗಿ ಮಾತಾಡ್ಸ್ಕೊಂಡಿದ್ದೆ. ಈ ಥರ ಮಾಡ್ತಾನೆ ಅಂತ ಯಾರೋ ಗೊತ್ತು. ಏನು ಅವನ ಹೆಸರು? ಹಿಂದೆ ಏನಾದ್ರು ಹೇಳ್ಕೊಂಡಿದ್ರು ಸರ್, ಈ ಥರ ಕಿರುಕುಳ ಕೊಡ್ತಾವನೆ? ಇಲ್ಲ, ನಮ್ಮ ಮನೆಯವ್ರು ಏನು ಹೇಳ್ಕೊಂಡಿಲ್ಲ. ಆ ಥರ ಏನು ಕಾಣಿಸ್ತಾನೆ ಇರಲಿಲ್ವಲ್ಲ. ನಾವು ಲವ್ ಆ್ಯಂಡ್ ಅರೇಂಜ್ ಮ್ಯಾರೇಜು. ಒಂದೇ ಊರು. ಅಣ್ಣ ಹುಡುಗನ ಹೆಸರೇನಣ್ಣ? ನಿತೀಶ್ ಕುಮಾರ್ ಅಂತ. ನಿತೀಶ್ ಗೌಡನ ನಿತೀಶ್ ಕುಮಾರ್, ನಿತಿನ್ ಗೌಡನ ನಿತಿನ್ ಕುಮಾರ್. ಅಪ್ಪ ಮೇಲೆ ಏನು ಮಾಡ್ತಾರೆ ಊರಲ್ಲಿ? ವ್ಯವಸಾಯ ಮಾಡ್ತಾನೆ. ಏನು ಹೇಳಕ್ಕೆ ಇಷ್ಟಪಡ್ತೀರಿ ಈಗ? ಸರ್ ಬಾಡಿ ಹುಡ್ಕಕ್ಕೆ ಹೋದಾಗ ನಾವೇ ಹೋಗಿ ನಮ್ಮ ಸಡಕ ಅವ್ರು ಬಂದಿಲ್ಲ. ಆಮೇಲೆ ಪೊಲೀಸ್ನವ್ರು ಫೋನ್ ಹಾಕಿ ಅದು ಬರೋಕೆ 25 ನಿಮಿಷ ಆಯ್ತು. ಅವರು ಬಾಡಿ ಅಲ್ಲೇ ಇದು ಏನಕ್ಕೆ ಅಂದರೆ ಗಾಡಿಯಲ್ಲಿ ಇತ್ತಲ್ಲ, ಗಾಡಿ ಜಾಗದಲ್ಲಿ ಆಮೇಲೆ ಆ ವಿಡಿಯೋ ಐತಲ್ಲ, ಇಲ್ಲಿ ಲಾಸ್ಟೆಲ್ಲ ವಿಡಿಯೋ ತಗೊಂಡು ಹೋದಾಗ ಇಲ್ಲಿ ಮನಗಿದ್ರು. ಇಲ್ಲಿಂದ ಇಳಿತಾನಲ್ಲಿ ಏನು ಅಂತ ಹೋದಾಗ ಅಲ್ಲಿ ಮಣ್ಣು ಕೆರೆದು ಅಲ್ಲೇ ಸ್ಮೆಲ್ ಬರ್ತಾ ಇತ್ತು, ಸ್ವಲ್ಪ ನೊಣ ಎಲ್ಲ ಆಡ್ತಾಯಿತ್ತು. ಆವಾಗ ಡೌಟ್ ಬಂದು ಕೈಲಿ ಕೆರೆದೋದಕ್ಕೆ ಅಲ್ಲಿ ಬಟ್ಟೆ ಕಾಣಿಸ್ತು. ಆರಾಮಾಗಿದೆ ಸರ್. 1 ಅವರ್ ಬಿಟ್ಟು ನಾವು ಇರ್ತಿಲ್ಲ. ನನ್ನ ಮಗ ಚಿಕ್ಕವನಿನ್ನೂ 7 ವರ್ಷ. 13ನೇ ತಾರೀಕು ಬರ್ತಡೆ ಒಂದು. ಅದನ್ನು ಆಂಜನೇಯ ಸ್ವಾಮಿಯಲ್ಲಿ ಇದು ಮಾಡಬೇಕು, 1,000 ಕೊಟ್ಟು ಬುಕ್ ಮಾಡಿದ್ದೀವಿ. ಅಭಿಷೇಕ ಮಾಡಿಸಿ ಊಟ ಹಾಕ್ಸೋಣ ಅಂತ. ಫೆಬ್ರವರಿ 13ಕ್ಕೆ ಮಾಡಿಬಿಟ್ಟ. ಮದುವೆ ಆಗಿದ್ರೆ ಒಂದು ಒಳ್ಳೆ ಪಾಪುನೂ ಇತ್ತು, ಕುಟುಂಬ ಸುಂದರವಾಗಿತ್ತು. ಈಗ ಅವ್ರು ಈ ಥರ ಕೊನೆ ಆಗಿದ್ದಾರೆ. ನೀವು ಏನು ಅಂದರೆ ಎಂಥರು ಕೂಡ ನೋವು ಅವ್ನು ಬಿಡಬಾರ್ದು ಸ್ವಾಮಿ. ಅವ್ನಿಗಿಲ್ಲ ಇಲ್ಲ ಜೀವಾದಿ ಶಿಕ್ಷೆ ಕೊಡಬೇಕು, ಇಲ್ಲ ನಮಗೆ ಬಿಟ್ರೆ ನಾವೇನಾರು ಮಾಡ್ತೀವಿ. ಸ್ವಲ್ಪ ನೀವು ಇನ್ಸ್ಟಾಗ್ರಾಮು ರೀಲ್ಸ್ ಅಂತೆಲ್ಲ ಸ್ವಲ್ಪ ಆಸಕ್ತಿ ಇಟ್ಕೊಂಡಿದ್ರು ಅನ್ಸುತ್ತೆ ನಿಮಗೆ? ಇನ್ನು ಯಾವುದು ಅಂಥದ್ದೇನಿಲ್ಲ ಸರ್, ಮಾಮೂಲಿ ನಾರ್ಮಲ್ಲು. ಸೋಷಿಯಲ್ ಮೀಡಿಯಾದಲ್ಲಿ ನಾವು ಈಗ ಎಲ್ಲರೂ ಈಗ ಇದು ಅಂದಮೇಲೆ ಅದೇ ಅಲ್ವಾ ಸರ್, ಅಂಥ ಅತಿಯಾಗಿ ಏನೂ ಇಲ್ಲ.
ಬಳಸ್ತಾರೆ ಮೊಬೈಲ್ ಮೊಬೈಲ್ ಮಾಮೂಲಿ ಸ್ಕೂಲು ಟೀಚರ್ಸು ಅಲ್ವಾ, ಹುಡುಗರದು ಅವರ ತಂದೆ ತಾಯಿಗಳೆಲ್ಲ ಫೋನ್ ಮಾಡೋರು, ಹಿಂಗೆ ಇದು ಇತ್ತು ಅಷ್ಟೇ. ಅದೇನು ಅಂತ ಅರ್ಥ ಆಯ್ತು, ಮೊದಲೇ ತೆಗ್ದಿದ್ನೋ ಏನು ಅಂತ ಗೊತ್ತಿಲ್ಲ. ಗುಂಡಿ ಕರೆಕ್ಟಾಗಿ 2 ಅಡಿ ಆಳ, ಹಿಂಗೆ 2.5 ಅಡಿ ಉದ್ದ ತೆಗ್ದಾನೆ. ಮೊದಲೇ ಪ್ಲ್ಯಾನ್ ಮಾಡಿದ್ದ ಅನ್ಸುತ್ತೆ. ಅದೇನು ಅಂತಲೇ ಅರ್ಥ ಆಯ್ತಲ್ಲ ಸರ್. ಲೊಕೇಶನ್ ಈಗೇನು ಶಿಕ್ಷೆ ಆಗಬೇಕು ಅಂತ ಒತ್ತಾಯ ಮಾಡ್ತಾರೆ. ಶಿಕ್ಷೆ ಆಗಲೇಬೇಕು ಅವನ್ನ, ಜೀವಾವಧಿ ಶಿಕ್ಷೆ ಆಗಲೇಬೇಕು ಅವನಿಗೆ. ಇಲ್ಲ ಅವ್ನು ಈಚೆಗೆ ಬಂದರೆ ನಾವು ಮಾಡ್ತೀವಿ. ನನ್ನ ಜೀವನ ನನ್ನ ಮಗನ ಹಾಳು ಮಾಡಾಕ್ಬಿಟ್ರಿ. ಈಗ ನನ್ನ ಚಿಕ್ಕ ಮಗನಿಗೆ ಯಾರು ಇದು ಮಾಡ್ತಾರೆ ನೋಡ್ಕೊತಾರೆ. ತಬಲೆ ಆಗೋಯ್ತು ಮಗ. ಕೊನೆಯದಾಗ ಏನು ಹೇಳಿದ್ರು ಸರ್ ಹೋಗ್ಬೇಕಾದ್ರೆ ಸ್ಕೂಲ್ ಹೋಗೋಕ್ಕೆ ಮುಂಚೆ ಏನಾರು ಏನು ಮಾಮೂಲಿ ನಮ್ಮ ಹುಡುಗನ ಸ್ಕೂಲ್ ಕಳಿಸ್ಬಿಟ್ಟು ನಾನು ಗಾಡಿ ತಗೊಂಡು ಹೋಗ್ತೀನಿ ಕಣ್ರಿ ಅಂದ್ರೆ, ನಾನು ಆಯಿತು ನಾನು ಬಸ್ ಹಸ್ಸಕ್ಕೆ ಅಂತ ನಾನು ಸ್ಕೂಟ್ರ್ ಗದ್ದೆ ಕಡೆಗೆ ತಗೊಂಬಂದೆ. ನಮ್ಮ ಹುಡುಗನ ನಾನು ಡೈಲಿ ನಾನೇ ಬಸ್ ಹಸೋದು ಕರ್ಕೊಂಬಂದೆ. ವ್ಯಾನ್ ಬರುತ್ತೆ ಅಲ್ಲಿ ನಮ್ಮ ಸ್ಕೂಲು, ನಮ್ಮ ಊರು ಸ್ಕೂಲ್ ಮನೆ ಹತ್ರ. ಅಲ್ಲಿ ಒಂದು ಹತ್ತಿಸ್ತೀನಿ, ಅವರು ಆಮೇಲೆ ಅವ್ರು ಬಸ್ ಬದಿತ್ತು ಹೋಯ್ತಾಯಿದ್ರು. ಆವತ್ತು ಬಸ್ ಮಿಸ್ ಆಗಿ ಗಾಡೀಲಿ ಹೋದ್ರು. ಹಾಂ, ಬಸ್ಸಲ್ಲೇ ಹೋಯ್ತಿದ್ರು. ಅದಿನ್ನೂ ಮೊದಲು ಮಕ್ಕದಲ್ಲಿ ಬ್ಲಡ್ ಕಡಿತಾಯಿತ್ತು, ಮಕ ಕೆಚ್ಚವನೆ ಅಂತ. ಇನ್ನೂ ಅದೆಲ್ಲ ಫುಲ್ಲು ಇದಾಗ್ಬಿಟ್ಟೆ, ಮಕ್ಕನೇ ಕಾಣಲ್ಲ ಫುಲ್ಲು. ಒಂಥರ ರಕ್ತ ಸೋರ್ತಿದ್ವಿ, ತೊಟ್ಟ ಆಗಿರ್ಬೋದು. ಎಲ್ಲೆಲ್ಲಿ ಜಜ್ಜಿ ಮಕನೇ ಫೇಸೇ ಇಲ್ಲ ಅದು. ಅಕ್ಕ ಅಕ್ಕ ಅಂತಿದ್ದ ಅಂತೀರಿ, ಇಲ್ಲಿ ಕಣ್ಣು ಬ್ಲಡ್ ಹರಿತಾ ಇದೆ. ಅಕ್ಕ ಅಕ್ಕ ಅಂತಿದ್ದ ಅಂತ ಹಂಗೆ ಮಾಡೋದು. ನಂಬಿಕೆ ದ್ರೋಹನೇ ಜಾಸ್ತಿ ಜನ ಈಗ ಯಾರ ಮೇಲೆ ನಂಬಿಕೆ ಇಡೋಕ್ಕಾಗುತ್ತೆ? ಈಗ ಒಂಥರ ಸೈಕೋ ಥರ ಆಗ್ಬಿಟ್ಟಿದೆ ಅದು ಅವ್ರ ಅಪ್ಪಂದೇ ಬೆಂಬಲ ಅಂತ ನಮ್ಮ ಮನಸ್ಸಿಗೆ. ಒಬ್ಬನೇ ಮಗ